ಬೆಂಗಳೂರಿನಂಥ ಬೃಹತ್ ನಗರದಲ್ಲಿ ಒಂದು ಭೂಮಿಯನ್ನ ಖರೀದಿ ಮಾಡಿ ನೆಮ್ಮದಿ ಜೀವನ ನಡೆಸುವುದು ನಿಜಕ್ಕೂ ಕನಸಿನ ವಿಚಾರ. ಹೇಗಿರುವಾಗ ಕಾಲಾನುಕಾಲದಿಂದ ಉಳಿಸಿಕೊಂಡು ಬಂದಂತಹ ಭೂಮಿಯನ್ನ ಯಾರೋ ಪ್ರಭಾವಿಗಳು ಬಂದು ಕಬ್ಜಾ ಮಾಡಿ ಭೂಮಾಲೀಕರಿಗೆ ಜೀವ ಬೆದರಿಕೆ ಹಾಕುವಂತ ಘಟನೆಗಳು ಇಂದು ಹೊಸದೇನಲ್ಲ. ಈ ರೀತಿಯ ಘಟನೆಗಳು ಪ್ರತಿದಿನ ಕೇಳಿಸುತ್ತದೆ. ಅಂತಹದ್ದೇ ಒಂದು ಘಟನೆ ಬೆಂಗಳೂರು ತಾಲೂಕಿನ ಸಾದರಮಂಗಲ ಗ್ರಾಮದಲ್ಲಿ ನಡೆದಿದೆ. ದಲಿತರಾದ ಗುರೋಡ, ವೆಂಕಿ, ಕುಂಟ, ಹನುಮರ ವಂಶಸ್ಥರಿಗೆ ಸೇರಿದ ಸರ್ವೆ ನಂಬರ್ 21/1 ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸುಮಾರು 4.25 ಎಕರೆ ಜಾಗವನ್ನ ಪ್ರಭಾವಿಗಳಾದ ರಮೇಶ್ ಬಾಬು, ಚಿತ್ರಾ, ಸುರೇಶ್ ರೆಡ್ಡಿ, ನಾಗರಾಜ ರೆಡ್ಡಿ ಎಂಬುವರು ಮುಸ್ತಾಕ್ ಪಾಷಾ ಎಂಬುವರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ದಲಿತರ ಭೂಮಿಯನ್ನ ಕಬ್ಜಾ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಕೈ ಬಿಸಿ ಮಾಡಿ ತಮ್ಮಂತೆ ದಾಖಲೆ ಸೃಷ್ಟಿಸಿಕೊಂಡಿದ್ದಾರೆ. ಮುಗ್ಧ ಭೂಮಾಲೀಕರು ಇದನ್ನ ಪ್ರಶ್ನಿಸಿದ್ರೆ ಜೀವ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಭೂಮಿ ಕಳೆದುಕೊಂಡ ದಲಿತರು ಬೇಸರಗೊಂಡಿದ್ದು, ಮುಖಂಡರಾದ ಸಂದೇಶ್ ರವರು ಭೂಮಿ ಕಳೆದುಕೊಂಡವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅವರಿಗೆ ಧೈರ್ಯವನ್ನ ನೀಡಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಮಾಡ್ತಾರೆ ಈ ಜಾಗನ ಆ ಟೈಮಲ್ಲೇ ಕೆಲವರು ಭೂಗಳ್ರು ಏನು ಮಾಡ್ತಾರೆ, ಏನಾದರೂ ಮಾಡಿ ಈ ಜಾಗನ ಕಬಳಿಕೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಇವ್ರು ಯಾರು ಮಾರ್ದಿರ ಇದ್ರು ಈ ಜಾಗ ಹರಾಜಾಗೈತೆ. ಈಗ ಇಲ್ಲಿ ನಮ್ಮ ಹಿಂದೆ ನಿಂತ್ಕೊಂಡಿದ್ದಾರಲ್ಲ ಇವರೆಲ್ಲ ಯಾರು, ಇವಾಗ ನಾವು ಹೇಳಿದ್ವಲ್ಲ ಬುರ್ರೋಡ ಮತ್ತೆ ವೆಂಕ ಮತ್ತೆ ಕುಂಟನಮ್ಮ, ಇವ್ರ ವಂಶಸ್ಥರು ಇವರೆಲ್ಲ ಬದುಕಿದ್ರು ವಂಶಸ್ಥರೇ ಇಲ್ಲ. ಯಾರು ಇವ್ರು ದಲಿತರಾಗಿದ್ದು ಇವ್ರು ಬದುಕಿದ್ರು ಇವ್ರು ವಂಶಸ್ಥರ ಇಲ್ಲ ಅಂತ ಹೇಳ್ಬಿಟ್ಟು ಈ ಜಾಗನ ಹರಾಜು ಹಾಕಿದ್ದಾರೆ. ಹರಾಜು ಮುಖಾಂತರ ನಮ್ಗೆ ಕ್ರಯ ಆಗೈತೆ ಅಂತ, ಹರಾಜು ಮುಖಾಂತರ ಕ್ರಯ ಆಗಿದೆ ಅಂತ ಹೇಳ್ಬಿಟ್ಟು ಈ ಜೋನಶ ಪ್ರಾಜೆಕ್ಟು ಮತ್ತು ಯಾರೋ ಮುಸ್ತಾಕ್ ಪಾಷಾ ಅನ್ನೋನು, ಇವರೆಲ್ಲ ಏನು ಮಾಡ್ತಾರೆ, ಇದಕ್ಕೆ ನಕಲಿ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಈ ಜಮೀನು ಕಬಳಿಕೆ ಮಾಡ್ತಾರೆ. ಆ ಟೈಮಲ್ಲೇ ಇಲ್ಲಿರೋಂಥ ದಲಿತರು ಏನು ಮಾಡ್ತಾರೆ ಗೊತ್ತಾ, ಆ ಟೈಮಲ್ಲೇ ಇವ್ರ ವಿಚಾರವಾಗಿ ಒಂದು ವಾಯ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ, ಇವರು ತಂದೆ ಇವ್ರ ತಾತ ಇವರು ಇಲ್ಲಿ ನೋಡಿ ಇಲ್ಲಿದ್ದಾರಲ್ಲ, ಇವ್ರ ತಾತ ಇವರೆಲ್ಲ ವಾಯ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆದರೆ ಅವ್ರಿಗೇನು ಮಾಡ್ತಾರೆ ಗೊತ್ತಾ, ಈ ವ್ಯಕ್ತಿ ಯಾರು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಯಾರೋ ಮುಸ್ಲಿಂ ಹೆಸರು ತೋರಿಸಿ ಹರಾಜು ತೋರಿಸಿದ್ದಾರೆ, ಹಿಂಗೆಲ್ಲ ಇದು ಮಾಡಿರೋಂಥ ವ್ಯಕ್ತಿ ಈ ಹಿಂದೆ ಹಲವಾರು ಕ್ರಿಮಿನಲ್ಲು ಬ್ಯಾಕ್ಗ್ರೌಂಡ್ ಹೊಂದ್ಕೊಂಡಿದ್ದು, ಆ ಟೈಮಲ್ಲೇ ಇವ್ರನ್ನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕಾಣಿಸ್ತಾ ಇರೋ ಜಾಗಕ್ಕೆಲ್ಲ ನೀಟಾಗಿ ಕಾಂಪೌಂಡ್ ಆಗ್ತಾನೆ. 4 ಎಕರೆ 18 ಗುಂಟೆಯಲ್ಲಿ ಕೇವಲ ಒಂದು 37 ಗುಂಟೆ ನೋಡಿ. ಇವಾಗ ಪ್ರೆಸೆಂಟ್ ಇವರು 37 ಗುಂಟೆಲಿ ಪೊಸಿಷನಲ್ಲಿದ್ದಾರೆ, ಇವರೇ ಪೊಸಿಷನಲ್ಲಿರೋದು. ಆದರೆ ಪೂರ್ತಿ ದಾಖಲೆಗಳನ್ನ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಅವ್ರ ಹೆಸರಿಗೆ ಮಾಡಿದ್ದಾರೆ. ಯಾರು, ರಮೇಶ್ ಬಾಬು ಮತ್ತು ಇವರು ಸುರೇಶ್ ರೆಡ್ಡಿ ಮತ್ತು ಇವರು ಜೋನಶ ಪ್ರಾಜೆಕ್ಟ್ ಅವರು ನಾಗರಾಜ್ ರೆಡ್ಡಿ, ಇವರೆಲ್ಲ ಸೇರಿ ನಾಗರಾಜ್ ರೆಡ್ಡಿ ಇವರೆಲ್ಲ ಚಿತ್ರಾ ಸುರೇಶ್ ರೆಡ್ಡಿ ಇವರೆಲ್ಲ ಏನು ಮಾಡ್ತಾರೆ, ನಾವು ಈಗಾಗಲೇ ಬೇಕಾದಷ್ಟು ಕ್ರೈಮ್ ಮಾಡಿದ್ದೀವಿ, ಅದೆಲ್ಲ ಮಾಡಿದವ್ರು ನಿಮ್ಮನ್ನು ಮಳಗ್ತೀವ, ನಿಮ್ಮನ್ನು ಸಾಯಿಸಾಕ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪಾಪ ಇವ್ರ ಪೂರ್ವಿಕರಿಗೆ ಬೆದರಿಕೆಗಳು ಹಾಕಿರೋದು. ಅದೇ ಚಿತ್ರಾ ಸುರೇಶ್ ರೆಡ್ಡಿ, ರಮೇಶ್ ಬಾಬು ಮತ್ತೆ ಇವ್ರು ನಾಗರಾಜ್ ರೆಡ್ಡಿ ಇವರೆಲ್ಲ ಸೇರಿ ಮಾಡಿರೋದಣ್ಣ. ಈಗ ನಾನು ಹೇಳೋಂಥದ್ದು ಏನಂದರೆ, ಇದು ಇಷ್ಟು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಇವ್ರ ಫ್ಯಾಮಿಲಿಯವರೆಲ್ಲ ಇದ್ರೂ ಇದು ಹರಾಜು ಅಂತ ಬಿಟ್ಟು ಮಾಡ್ತಾರಲ್ಲ, ಹರಾಜಿಗೆ ಸಂಬಂಧಪಟ್ಟಂಗೆ ದಾಖಲೆಗಳು ಕೊಡ್ರಪ್ಪ ಅಂತ ಹೇಳ್ಬಿಟ್ಟು ತಾಲೂಕು ಆಫೀಸಲ್ಲಿ ಕೇಳಿದ್ರೆ ಈ ಜಮೀನು ಹರಾಜು ಆಗಿಲ್ಲ ಅಂತ ಕೊಟ್ಟವ್ರು ಎಂಡೋಸ್ಮೆಂಟ್. ಅಂದರೆ ಇವಾಗ ಹಿಂದೆ ಕಾಣಿಸ್ತಾ ಇರೋ ಜಮೀನು ಏನೈತಿ, ಇವ್ರು ಕಾಂಪೌಂಡ್ ಹಾಕೊಂಡಿರೋದು ಇದು ದಲಿತರ ಜಮೀನು. ನೋಡಿ ಇದು ಯಾವುದೇ ಹರಾಜು ನಡೆದಿಲ್ಲ, ಅಲ್ಲಾಗಿರೋಂಥ ಖಾತೆ ನಕಲಿ ಖಾತೆ ಅಂತ ಹೇಳ್ಬಿಟ್ಟು ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಅಲ್ಲಿಗೆ ಇವರು ಆ ಕಾಲದಲ್ಲೇ ಭೂಮಿಗಳನ್ನ ಕಬಳಿಕೆ ಮಾಡ್ಕೊಳ್ಳೋದು. ಎಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನಣ್ಣ, ಏನಿಲ್ಲ ಅಂದರೂ ಒಂದು 350-400 ಕೋಟಿ ರೂಪಾಯಿ ಬೆಲೆ ಬಾಳೋಂಥ ಜಮೀನಿದೆ. ಈ ಜಮೀನು ಇವ್ರ ವಂಶಸ್ಥರಿಗೆ ನೋಡಿ, ಇವರು ಇಲ್ಲಿ ತನಕ ಒಂದೇ ಒಂದು ಗುಂಟೆ ಮಾರಿಲ್ಲ. ಯಾರು ಮಾರಿದ್ರ? ಒಂದೇ ಒಂದು ಗುಂಟೆ ಮಾರಿಲ್ಲ ಪಾಪ. ಅಂದರೆ ಈ ಜಮೀನಿಗೆ ಬರೋದಕ್ಕೆ ಭಯ. ಇವಾಗ ನಾನು ಬಂದಿರೋದಕ್ಕೆ, ನನ್ನ ಹತ್ರ ಕೇಸ್ ಬಂದಿರೋದಕ್ಕೆ ನಾನು ನೋಡ್ಕೊಂಡು ಧೈರ್ಯವಾಗಿ ಇಲ್ಲಿ ಬಂದು ನಿಂತ್ಕೊಂಡವ್ರೆ. ಸಂದೇಶದಿಂದನೇ ಬಂದಿರೋದು. ಇವಾಗ ಇಲ್ಲ ಅಂದಿದ್ರೆ ಇಲ್ಲಿಗೆ ಬಂದರೆ ಎಲ್ಲಿ ಸಾಯಿಸಾಕ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಭಯ ಇವರಿಗೆ. ಯಾಕಂದರೆ ಇವರೆಲ್ಲ ಇದಕ್ಕೆ ಮೊದಲೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿರೋಂಥವ್ರು. ಆದರೆ ಈ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳಿಗೆ, ಕ್ರಿಮಿನಲ್ಸ್ಗೆ ಮತ್ತು ನಮ್ಮ ದಲಿತರ ಜಮೀನು ಒತ್ತುವರಿ ಮಾಡ್ಕೊಳ್ಳೋರಿಗೆ ಮತ್ತು ಕಬ್ಜಾ ಮಾಡೋರಿಗೆ, ಈ ಥರ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋರಿಗೆ ಯಾವುದೇ ಕಾರಣಕ್ಕೂ ನಾವು ಎದುರಲ್ಲ. ನೋಡಿ, ಇವ್ರ ಮೇಲೆ ಈ ವ್ಯಕ್ತಿಗಳು ಯಾರಿದ್ದಾರೆ ಇವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು. ಈ ಜಮೀನು ಕೇವಲ ಒಂದೇ ಒಂದು ತಿಂಗಳಲ್ಲಿ ಅವ್ರಿಗಾಗಿರೋಂಥ ನಕಲಿ ದಾಖಲೆಗಳನ್ನ ವಜಾ ಮಾಡಿ ಒಂದೇ ಒಂದು ತಿಂಗಳಲ್ಲಿ ಇವ್ರ ಜಮೀನು ಇವ್ರಿಗೆ ಉಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇವರು ಮಾರಿರೋ ಜಮೀನುಗಳಿಗೆ ಬೇಕಾದರೆ ಕೋರ್ಟಲ್ಲಿ ಅದೇನಾಯ್ತು ಮಾಡಲಿ, ಮಾಡದೇ ಇರೋ ಈ ಥರ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗಳು ಸೃಷ್ಟಿ ಮಾಡಿಕೊಂಡು ಮಾಡದೇ ಇರೋ ಜಮೀನುಗಳನ್ನ
ಅಂಥ ವ್ಯಕ್ತಿಗಳ ಮೇಲೆ ಕೂಡಲೇ ಕ್ರಮ ಕೈಗೊಳ್ಬೇಕು. ಯಾಕಂದರೆ ಜಮೀನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದಣ್ಣ. 1 ಎಕರೆ ಜಮೀನೇನ ನಾವು ಉಳ್ಕೊಂಡ್ರೆ ಇವ್ರ ಮಕ್ಕಳು, ಇವ್ರ ಮೊಮ್ಮಕ್ಕಳು, ಅವ್ರ ಮಕ್ಕಳು ಎಲ್ಲ ಜೀವನ ಮಾಡ್ತಾರೆ. ಆದರೆ ಇಲ್ಲಿ ಇಷ್ಟೊಂದು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಹಿಂಗೆಲ್ಲ ಮಾಡಿ ಇವರು ಇಡೀ ಫ್ಯಾಮ್ಲಿನ ಇವತ್ತು ಬೀದಿ ತಂದಿಡೋಂಥ ಕೆಲಸನ ಮಾಡಿದ್ದಾರೆ ಈ ಭೂಗಳ್ರು. ನಾನು ಇವ್ರಿಗೆಲ್ಲ ಹೇಳೋಂಥದ್ದೇನೆಂದರೆ, ಒಂದೇ ತಿಂಗಳಲ್ಲಿ ಅದೇನು ಡೂಪ್ಲಿಕೇಟ್ ಖಾತೆ ಆಗೈತೆ ಅದು ವಜಾ ಆಗಬೇಕು. ನೋಡಿರಿ, ಎಲ್ಲ ವರದಿಗಳು ಕೊಟ್ಟಿದ್ದಾರೆ, ನಾನು ಅರ್ಜಿ ಹಾಕಿದ್ದೀನಿ. ಯಾವುದೇ ಹರಾಜು ನಡೆದಿಲ್ಲ, ಯಾವುದೇ ಖಾತೆ ಆಗಿಲ್ಲ, ಎಲ್ಲ ಸಂಬಂಧಪಟ್ಟಂಗೆ ಇಲ್ಲ ಐತಿ. ಇವಾಗ ನಾನೇನು ಹೇಳಿದ್ದೀನಿ, ಇದು ಪೂರ್ತಿ ಡೀಟೇಲ್ಸ್ ಈ ಜಮೀನ್ದು. ಇವರೇ ವಜಾ ಮಾಡ್ಕೊಂಡು ಇವರೇ ಕಬ್ಜಾ ಮಾಡಿರೋ ಜಮೀನನ್ನ. ಇವಾಗ ನಾನೇನೇನು ಹೆಸರುಗಳು ಹೇಳಿದ್ನೋ ಯಾವನಿಗೆ ಎದುರುವಂಥ ಅವಶ್ಯಕತೆ ಇಲ್ಲಪ್ಪ, ನಾನು ಯಾರಿಗೂ ಭಯಪಡಲ್ಲ. ನೀವು ನೋಡಿದ್ದೀರಾ? ಎದುರ್ತೀನಾ? ನಾನು ಇಲ್ಲಿ ಬಂದು ನಿಂತ್ಕೊಂಡು ಹೇಳಿದ್ದೀನಿ ಅಂದರೆ, ನಾನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದ್ದೀನಿ ಅಂದರೆ ಅದು ಮಾಡೇ ಮಾಡ್ತೀನಿ. ಅದೆಷ್ಟೇ ಕಷ್ಟ ಆಗಲಿ ನಾವು ನೋಡ್ಕೊತೀರಿ. ನಾನಿಲ್ಲಿ ನಿಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇರೋಂಥದ್ದು ಏನಂದರೆ, ಇಂಥ ಭೂಗಳರ ಮೇಲೆ ಈ ಕೂಡಲೇ ಪ್ರಕರಣ ದಾಖಲಾಗಬೇಕು. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಖಾತೆನ ವಜಾ ಮಾಡಿ ನಮ್ಮ ದಲಿತರ ಹೆಸರಿಗೆ ಏನು ILLR ಮೂಲ ದಾಖಲೆಗಳು, ಜಮೀನು ಮೂಲ ದಾಖಲೆಗಳು ಏನಿದೆ, ಇವರ ಕುಟುಂಬಕ್ಕೆ ವಂಶವೃಕ್ಷದ ಪ್ರಕಾರ ಇವ್ರ ಕುಟುಂಬಕ್ಕೆ ಖಾತೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಮಾಡಿಲ್ಲ ಅಂದಾಗ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು, ಮತ್ತು ಇವ್ರ ಖಾತೆ ವಜಾ ಮಾಡಿ ದಲಿತರ ಜಮೀನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಅತಿ ಶೀಘ್ರದಲ್ಲಿ ಬೃಹತ್ ಹೋರಾಟ ಮಾಡ್ತೀವಿ ಸರ್. ನಮ್ಮನ್ನು ಪೂಜೆ ಮಾಡೋಕ್ಕೂ ಬಿಡಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ಒಂದು ನಿಮಿಷ, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಇವ್ರ ಪೂರ್ವಿಕರು ಏನೇನು ಇವಾಗ ತೀರ್ಕೊಂಡಿದ್ದಾರೆ, ಇವಾಗ ಮಂಜೂರಾಗಿರೋ ಜಮೀನು ಏನೇನು ತೀರ್ಕೊಂಡಿದ್ದಾರೆ, ಇವ್ರ ಸಮಾಧಿಗಳು ಇಲ್ಲೇ ಐತೆ ಪಕ್ಕದಲ್ಲಿ, ಅಲ್ಲೇ ಇದೆ ಜಮೀನಲ್ಲೇ ಐತಲ್ಲಪ್ಪ, ಇಲ್ಲೇ ಐತೆ. ಈ ಜಮೀನಲ್ಲ, ಅಲ್ಲಿ ಹಿಂದೆ ಇರೋದು 4 ಎಕರೆ ಎಲ್ಲ ಫುಲ್ 4 ಎಕರೆ 18 ಗುಂಟೆ ನಿಮ್ಮದೇ ಜಮೀನು. ಇದು ಸಂಬಂಧಪಟ್ಟಂಗೆ ಎಲ್ಲ ದಾಖಲೆಗಳೈತಿ. ಆದರೆ ಇದನ್ನು ಡೂಪ್ಲಿಕೇಟ್ ಮಾಡಿ ಖಾತೆ ಹೆಂಗೋಗೈತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ. ತಾಲೂಕು ಆಫೀಸಲ್ಲಿ ಯಾರ ಹೆಸ್ರಿಗೆ, ಈ ಜೋನಾಶ, ಈ ಚಿತ್ರ ಸುರೇಶ್ ರೆಡ್ಡಿ, ರಮೇಶ್ ಬಾಬು, ನಾಗರಾಜ್ ರೆಡ್ಡಿ, ಇವ್ರ ಹೆಸರುಗಳ ಖಾತೆ ಹೆಂಗಾಗೈತೆ ಅಂತ ಹೇಳ್ಬಿಟ್ಟು ತಾಲೂಕು ಆಫೀಸ್ಗೆ ಗೊತ್ತಿಲ್ಲ. ಗೊತ್ತೇನಪ್ಪ? ಇಲ್ಲ. ನಿಮ್ಮ ಹತ್ರ ಏನಾಯ್ತು ದಾಖಲೆಗಳು? ಇಲ್ಲ. ನಿಮ್ಮ ಹತ್ರ ಇಲ್ಲ. ಭೂ ಕಬಳಿಕೆ, ದಲಿತರ ಜಮೀನು ಅವ್ರು ನೋಡು, ಅವ್ರ ಹೊಟ್ಟೆ ಮೇಲೆ ಹೊಡೆದು ನೋಡು, ಪಾಪ ಇವರೆಲ್ಲ ಬಡವ್ರು ನೋಡಿ, ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು. ಇವ್ರು ದೊಡ್ಡ ದೊಡ್ಡ ಶ್ರೀಮಂತರಾಗಿ ಒಂದೊಂದು ವಿಲ್ಲಾನ 8-8 ಕೋಟಿ 9-9 ಕೋಟಿಗೆ, 7-7 ಕೋಟಿ 6-6 ಕೋಟಿ 5-5 ಕೋಟಿಗೆ ಮಾರೋದು. ಏನೋ ಒಂದೊಂದು ಗುಂಟೆ ಜಾಗನ, ಒಂದೊಂದು ವಿಲ್ಲಾನ, ಒಂದೊಂದು ಮನೆನ 5-5 ಗುಂಟೆನ 7-7 6-6 ಕೋಟಿಗೆ ದುಡ್ಡಿಗೆ ಮಾರೋದು. ಹಿಂಗಾಗಿ ನಂದು 1966-67ರಲ್ಲಿ ಕಾಲಂ 9ರಲ್ಲಿ ಕಬ್ಜೆ ಅಥವಾ ಸ್ವಾಧೀನದಾರರ ಹೆಸರು ಅಂತ ಬರುತ್ತೆ. ಅದರಲ್ಲಿ ವೆಂಕ ಬಿನ್ ಕುಂಟನಮ್ಮ ಅಂತ ಇರುತ್ತೆ, ನಮ್ಮ ತಾತನವ್ರ ಹೆಸರು. ಅದನ್ನೇನು ಮಾಡ್ತಾರೆ ಅಂದರೆ, ರೌಂಡ್ ಅಪ್ ಮಾಡಿ ಕೆ ನಾರಾಯಣಪ್ಪ ಅನ್ನೋರಿಗೆ ಕ್ರಯದ ಮೂಲಕ ಬಂದಿದೆ ಅಂತ ಅಲ್ಲಿಂದ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಅದರಿಂದ ನಮಗೂ ಕೆ ನಾರಾಯಣಪ್ಪನಿಗೆ ಯಾವುದೇ ಸಂಬಂಧ ಇರಲ್ಲ. ಈಗ ಮೂಲ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆದೇಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಇದಕ್ಕೆ ನಾವು ಎಲ್ಲ ಭಯ ಬಿದ್ದು ಇಷ್ಟು ವರ್ಷದಿಂದ ನಾವು ಇಲ್ಲಿ ಬರದೇ ಇದ್ರಿ. ನಾವು ವಿಡಿಯೋಗಳನ್ನೆಲ್ಲ ನೋಡಿ ಸಂದೇಶ್ ಅಣ್ಣವ್ರು ಎಲ್ಲರಿಗೂ ನ್ಯಾಯ ಕೊಡಿಸ್ತಾಯಿದ್ರು ಅಂತೆಲ್ಲ ನೋಡಿ, ಸಂದೇಶ್ ಅಣ್ಣವರು ನಮಗೆ ಈ ಸಲ ಹೆಲ್ಪ್ ಮಾಡ್ತಾರೆ, ನ್ಯಾಯ ಕೊಡಿಸ್ತಾರೆ ಅಂತ ನಮಗೆ ನಂಬಿಕೆಯಿಂದ ನಾವು ಈ ದಿನ ಸಂದೇಶ್ ಅಣ್ಣವ್ರನ್ನ ಜಾಗಕ್ಕೆ ಕರೆಸಿದ್ದೀವಿ. ನಮ್ಮ ತಾತ ಅಜ್ಜಿದು ಎಲ್ಲರ ಸಮಾಧಿನೂ ಇಲ್ಲೇ ಇದೆ, ಮೂಲಸ್ಥರ ಸಮಾಧಿ ಎಲ್ಲ ಇದೆ. ಈ 1 ಎಕರೆನಲ್ಲಿ ನಾವೇ ಇದ್ದೀರಿ ಪೊಸಿಷನಲ್ಲಿ. ಜೊನಾಶ ಲೇಔಟ್ ಒಳಗಡೆ ಬಿಡಲ್ಲ ನಮ್ಮನ್ನು. ನಾಗರಾಜ್ ರೆಡ್ಡಿ ಇವರೆಲ್ಲ ತುಂಬ ಇದು ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ಇನ್ನು ರಮೇಶ್ ಬಾಬು, ಚಿತ್ರ ಸುರೇಶ್ ರೆಡ್ಡಿ ಅವ್ರು ಹೇಳೋದೇ ಬೇಡ, ಅವ್ರ ಮಾತಿಗೆ ಮುಂಚೆ ರೌಡಿಗಳನ್ನ ಕರ್ಸೋದು. ದುಡ್ಡಿದೆ